ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಎಲ್ಲರಿಗೂ ಜೈ ಕ್ರಿಸ್ತ್. ಈ ದಿನದ ಒಂದು ದೇವರ ವಾಕ್ಯವು ಯೇಸು ಕ್ರಿಸ್ತನ ಮಾದರಿಯ ಒಂದು ಪ್ರಾರ್ಥನೆ ಕುರಿತಾಗಿ ನಾನು ನಿಮ್ಮೊಂದಿಗೆ ಮಾತನಾಡ್ತಕ್ಕಂಥವನಾಗಿದ್ದೇನೆ. ನಾವು ನೋಡ್ತೀವಿ, ದೇವರೊಂದು ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯವರು ಈ ಲೋಕದಲ್ಲಿರುವಾಗ ಅವರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಕ್ಕಂಥ ಟೈಮಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅವರು 40 ದಿವಸ ಆ ಒಂದು ಅಡವಿಯಲ್ಲಿ ಉಪವಾಸದ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಆತನು ಅರಣ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಆತನು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನು ರೂಪಾಂತರದ ಒಂದು ಬೆಟ್ಟದಲ್ಲಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಯೇಸು ಪೇತ್ರನಿಗಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಏಕಾಂತವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಕೊನೆಯದಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾರ್ಥನೆ ಮಾಡಿದ್ದಾನೆ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ತಕ್ಕಂಥದ್ದಾಗಿದೆ, ಆದರೂ ಕೂಡ ನೀವೆಲ್ಲರೂ ಏನು ಮಾಡಬೇಕಂದ್ರೆ ನೋಡಬೇಕು ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳಿಕೊಳ್ತಕ್ಕಂಥವನಾಗಿದ್ದಾನೆ. ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 21ನೇ ವಚನ, ಜನರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆತನಿಗೆ ಆಕಾಶವು ತೆರೆಯಿತು ಅಂತ ನಾವು ನೋಡ್ತಿದ್ವಿ. ಜನರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಕ್ರಿಸ್ತನು ಕೂಡ ಮನೆಯಿಂದ ಹೊರಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನಿಗೆ ಆಕಾಶವು ತೆರೆಯಿತು. ದೀಕ್ಷಾ ಸ್ನಾನ ಇವತ್ತಿನ ದಿನದಲ್ಲಿ ಯಾರಾದರೂ ಮಾಡಿಸಿಕೊಳ್ಳದಿರುವುದಾದರೆ, ದೀಕ್ಷಾ ಸ್ನಾನ ನಮ್ಮ ದೇವರು, ನಮ್ಮ ರಕ್ಷಕನು, ಗುರುವು ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನಿಗೆ ಆಕಾಶವು ತೆರೆದಿದೆ. ದೇವರ ಆತ್ಮ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂದು, ಈತನು ಪ್ರಿಯನಾಗಿರುವ ನನ್ನ ಮಗನಂತೇಳಿ ಅಲ್ಲಿ ದೇವರ ಆತನನ್ನು ಏನು ಮಾಡ್ತಾನೆ ಅಂದ್ರೆ ಮೆಚ್ಚಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಅದೇ ರೀತಿಯಿಂದ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಯೇಸು ಕ್ರಿಸ್ತನು ಅಡವಿಯಲ್ಲಿ 40 ದಿವಸ ಉಪವಾಸದ ಒಂದು ಪ್ರಾರ್ಥನೆ ಮಾಡಿದ್ದಾನೆ. ಉಪವಾಸದ ಪ್ರಾರ್ಥನೆ ಆದ ಮೇಲೆ ಆತನಿಗೆ ಸೈತಾನನು ಶೋಧಿಸಿದಾಗ ಯೇಸು ಕ್ರಿಸ್ತನು ಆ ಶೋಧನೆಯಿಂದ ಏನು ಮಾಡಿದಾನಂದ್ರೆ ಗೆದ್ದು ಏನು ಮಾಡಿದಾನ, ಸೈತಾನನಿಗೆ ವಾಕ್ಯದ ಮೂಲಕವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನು ತಿರುಗಿ ಅರಣ್ಯದಲ್ಲಿ ಆತನು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ನಾವು ನೋಡುತ್ತೇವೆ. ಆತನು ಲೂಕನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 16ನೇ ವಚನದಲ್ಲಿ ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು. ಆತನು ಆ ಒಂದು ಅಡವಿಯ ಒಂದು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಆತನು ಏನು ಮಾಡ್ತಾ ಇದ್ದಾನಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನಿಂದ ದೇವರ ವಾಕ್ಯ ಕೇಳಿಸಿಕೊಳ್ತಕ್ಕಂಥ ಸಹೋದರನೇ, ಸಹೋದರಿಯೇ, ನಾವು ಕೂಡ ಅಡವಿಯ ಒಂದು ಪ್ರದೇಶಗಳಿಗೆ ಹೋಗಿ ಯೇಸು ಕ್ರಿಸ್ತನು ನಮಗೆ ತೋರಿಸಿದ ಮಾದರಿ ಹಾಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಂದ್ರೆ ರೂಢಿ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಸಂದೇಶ ನಾವು ಪ್ರಾರ್ಥನೆ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆಯಲ್ಲಿ ಒಂದು ಮಾದರಿಯನ್ನು ತೋರಿಸಿದ್ದಾನೆ. ಆತನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾನೆ. ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ ಅದರಲ್ಲಿ 12ನೇ ವಚನ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಅಂತ ನಾವು ನೋಡ್ತಿದ್ದೆವು. ಯೇಸು ಸ್ವಾಮಿ ಇನ್ನೂ ಶಿಷ್ಯರನ್ನು ಮಾಡಿಕೊಳ್ಳೋಕ್ಕಿಂತ ಮುಂಚಿತವಾಗಿ ರಾತ್ರಿ ಎಲ್ಲ ಆತನು ಏನು ಮಾಡಿದಾನಂದ್ರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಆತನು ಪ್ರಾರ್ಥನೆ ಮಾಡಿದ್ದಾನೆ. ನಿಮ್ಮ ಜೀವಿತದಲ್ಲಿ ಆಲೋಚನೆ ಮಾಡಿಕೊಳ್ಳ್ರಿ. ಒಂದು ಗಳಿಗೆ ಆದರೂ ಪ್ರಾರ್ಥನೆ ಮಾಡಿದ್ದೀರೋ, 10 ನಿಮಿಷವಾದರೂ ಪ್ರಾರ್ಥನೆ ಮಾಡಿದ್ದೀರೋ, ಅಥವಾ ನಾವು ಪ್ರಾರ್ಥನೆ ಮಾಡದೆ ಹಾಗೆ ದಿನವನ್ನು ಕಳೀತಾ ಇದ್ದಿದ್ದೇವ? ಆಲೋಚನೆ ಮಾಡೋಣ. ನನ್ನ ದೇವರು, ನನ್ನ ರಕ್ಷಕನು, ನಾನು ನಂಬತಕ್ಕಂಥ ಯೇಸು, ನೀವು ನಂಬತಕ್ಕಂಥ ಯೇಸು, ಆತನ ಏನು ಮಾಡಿದಾನಂದ್ರೆ ರಾತ್ರಿ ಎಲ್ಲ ಏನು ಮಾಡಿದಾನಂದ್ರೆ ಪ್ರಾರ್ಥನೆ ಮಾಡಿದ್ದಾನೆ. ಬೆಳಿಗ್ಗೆ ಆದಮೇಲೆ ಆತನು ಏನು ಮಾಡಿದಾನಂದ್ರೆ 12 ಮಂದಿ ಶಿಷ್ಯರನ್ನು ಏನು ಮಾಡಿದಾನಂದ್ರೆ ಆಯ್ಕೆ ಮಾಡಿಕೊಂಡಿದ್ದಾನೆ. ಅವರಿಗಾಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಬೆಳಗಿನ ಜಾವದಲ್ಲಿ 12 ಮಂದಿಗೆ ಏನು ಮಾಡಿದಾನಂದ್ರೆ ಆತನು ಆಯ್ಕೆ ಮಾಡಿಕೊಂಡು ಅವರಿಗೆ ಏನು ಮಾಡಿದಾನಂದ್ರೆ ಸೇವೆಯಲ್ಲಿ ಅಪೋಸ್ತಲರಂಥೇಳಿ ಅವರಿಗೆ ಆತನು
ಆತನು ರೂಪಾಂತರ ಒಂದು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ ಅದರಲ್ಲಿ 28ನೇ ವಚನ, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟವನ್ನು ಹತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು ಅಂತ ನಾವು ನೋಡ್ತೀವಿ. ಬೆಟ್ಟದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನು ಶಿಷ್ಯರನ್ನು ಕರೆದುಕೊಂಡು ಹೋಗಿ ಆತನು ಪೇತ್ರ, ಯೋಹಾನ, ಯಾಕೋಬರನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಹೋಗಿ ಆ ಒಂದು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ರೂಪವು ಅಲ್ಲಿ ಸಂಪೂರ್ಣವಾಗಿ ಬದಲಾವಣೆಯಾಗಿರ್ತಕ್ಕಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡುವಾಗ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಜೀವಿತ ಬದಲಾವಣೆ ಆಗ್ತಕ್ಕಂಥದ್ದು, ನಿನ್ನ ಜೀವಿತ ಬದಲಾವಣೆ ಆಗ್ತಕ್ಕಂಥದ್ದು ಯೇಸುವಿನ ಹಾಗೆ ನಮ್ಮನ್ನು ಪರಿಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ನಾವು ಕೂಡ ಏನು ಮಾಡ್ತೀವಿ ಅಂದ್ರೆ ರೂಪಾಂತರವಾಗ್ತಕ್ಕಂಥದ್ದು, ಪ್ರಾರ್ಥನೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ನಾವು ಸಂಬಂಧವನ್ನು ಇಟ್ಟುಕೊಳ್ಳತಕ್ಕಂಥದ್ದಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದೀವಿ. ಭೂಲೋಕದಲ್ಲಿರ್ತಕ್ಕಂಥ ಯಾವುದೇ ಅಗಸಲ ಆತನಷ್ಟು ಬೆಳ್ಳಗರ್ಬಿ ಏನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಂಥೇಳಿ ದೇವರ ಒಂದು ವಾಕ್ಯದಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಹೀಗೆ ಆತನ ಶಿಷ್ಯರು ಕೂಡ ಲೂಕನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ 11ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳು ಈ ರೀತಿಯಾಗಿ ಮಾತನಾಡುತ್ತವೆ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನು ಶಿಷ್ಯರಲ್ಲಿ ಒಬ್ಬನು ಸ್ವಾಮಿ ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೇನು ಮಾಡಂದ್ರೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ ಕೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಶಿಷ್ಯರು ಆತನಿಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಸ್ವಾಮಿ ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿದನ್ನು ಕಲಿಸಿದ ಹಾಗೆ ನಮಗೂ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಲಿಸು ಅಂತೇಳಿ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರನಿಯೇ, ದೇವರ ಮಗುವೆ, ನೀನು ಎಲ್ಲಿಂದ ಆದರೂ ಈ ಒಂದು ವಾಕ್ಯ ಕೇಳ್ತಾ ಇರ್ಬೋದು, ಈ ಒಂದು ವಿಡಿಯೋ ನೀವು ನೋಡ್ತಾ ಇರ್ಬೋದು. ಪ್ರೇರೆ, ನಾವು ಯೇಸುವಿನ ಬಳಿಗೆ ಬಂದು ಆತನಿಗೆ ನಾವು ಹೇಳಬೇಕಾಗಿದೆ, ಏಸಪ್ಪ ನನಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಲಿಸು, ಏಸಪ್ಪ ನನಗೆ ತಕ್ಕ ರೀತಿಯಲ್ಲಿ ಬೇಡಿಕೊಳ್ಳುವುದನ್ನು ಕಲಿಸು, ನಾನು ಹೇಗೆ ಪ್ರಾರ್ಥನೆ ಮಾಡಬೇಕು ಅದನ್ನು ನನಗೇನು ಮಾಡಂದ್ರೆ ನೀನು ಕಲಿಸು ಅಂತ ನಾವೇನು ಮಾಡ್ಬೇಕಂದ್ರೆ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ನಾವೇನು ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಲಿತುಕೊಳ್ಳಬೇಕಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಹೀಗೆ ಆತನು ತನ್ನ ಒಂದು ಶಿಷ್ಯರಿಗೆ ಹೇಳುವಾಗ ಆತನು ಮಾಡಿದಾನಂತಂದ್ರೆ ಅಲ್ಲಿ ಶಿಷ್ಯರಿಗೆ ಆತನು ಪರಲೋಕದ ಒಂದು ಪ್ರಾರ್ಥನೆ ಏನು ಮಾಡಿದಾನಂದ್ರೆ ಆತನು ಕಲಿಸಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ನಾವು ನೋಡ್ತೀವಿ ಅಂದ್ರೆ ಯೇಸು ಸ್ವಾಮಿ ಪೇತ್ರನಿಗಾಗಿ ಕೂಡ ಆತನು ಏನು ಮಾಡಿದಾನಂದ್ರೆ ಪ್ರಾರ್ಥನೆ ಮಾಡಿದ್ದಾನೆ. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 31ನೇ ಅಧ್ಯಾಯ 22ನೇ ಅಧ್ಯಾಯ ಅದರಲ್ಲಿ 31ನೇ ವಚನದಲ್ಲಿ ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ, ಸಿಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆತನು ಪೇತ್ರನಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆತನು ಪೇತ್ರನಿಗೆ ಮಾತ್ರವಲ್ಲದೆ ಇಂದು ಆತನು ನನಗಾಗಿ ನಿನಗಾಗಿ ಕೂಡ ಪರಲೋಕದಲ್ಲಿ ತಂದೆಯ ಒಂದು ಬಲಗಡೆಯಲ್ಲಿ ಕೂತವನಾಗಿ ನಮ್ಮೆಲ್ಲರಿಗೋಸ್ಕರ ಆತನು ಏನು ಮಾಡ್ತಾನಂದ್ರೆ ಪ್ರಾರ್ಥನೆ ಏನು ಮಾಡ್ತಾಯಿದ್ದಾನಂದ್ರೆ ಈಗಲೂ ಕೂಡ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲ ಜನಗಳು ನನ್ನ ಕಡೆಗೆ ಬರಬೇಕು, ಎಲ್ಲ ಜನಗಳು ಯೇಸುವನ್ನು ನಂಬಬೇಕಂತೇಳಿ ಯೇಸು ಕ್ರಿಸ್ತನು ತಂದೆಯ ಒಂದು ಬಲಗಡೆಯಲ್ಲಿ ಕೂತವನಾಗಿ ಈಗಲೂ ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆತನು ಯೇಸು ಕ್ರಿಸ್ತನು ಗೆತ್ಸೆಮನೆಯ ಒಂದು ತೋಟದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಲೂಕನು ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 41ನೇ ವಚನ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ಶಿಷ್ಯರಿಗೆ ಹೇಳಿ ಸ್ವಲ್ಪ ದೂರ ಬಿಟ್ಟುಕೊಂಡು ಹೋಗಿ, ತಂದೆಯೇ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಆತನು ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದೇ ಲೂಕನು ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 44ನೇ ವಚನ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ. ಆತನು ಮನೋವೇತಿ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಒಂದು ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿ ಉಪಾದಿಯಲ್ಲಿತ್ತು ಎಂಬುದಾಗಿ ನಾವು ನೋಡ್ತಿದ್ದೆವು. ಪ್ರೀತಿಯ ದೇವರ ಮಕ್ಕಳೇ, ಯಾವ ಒಂದು ಪಾಪ ಮೊದಲನೇ ಮನುಷ್ಯನಾಗಿರ್ತಕ್ಕಂಥ ಆದಮನು ಏದೆನ್ ತೋಟದಲ್ಲಿ ಪಾಪವನ್ನು ಮಾಡಿರುವಾಗ, ದೇವರಿಗೆ ವಿರುದ್ಧವಾಗಿ ಜೀವಿಸಿರುವಾಗ, ಏದೆನ್ ತೋಟದಲ್ಲಿ ಉಂಟಾಗಿರ್ತಕ್ಕಂಥ ಪಾಪ ಆತನು ಯೇಸು ಕ್ರಿಸ್ತನು ಗೆತ್ಸೆಮನೆಯ ಒಂದು ತೋಟದಲ್ಲಿ
ಪ್ರಾರ್ಥನೆ ಮಾಡೋದರ ಮೂಲಕವಾಗಿ ತೋಟದಲ್ಲಿ ಉಂಟಾಗಿರ್ತಕ್ಕಂಥ ಪಾಪ, ಗೆಸ್ತೆಮನಿಗೆ ಒಂದು ತೋಟದಲ್ಲಿ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಪಾಪವನ್ನು ಸಂಪೂರ್ಣವಾಗಿ ಅಲ್ಲಿ ತೆಗೆದು ಹಾಕುತ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಆಲೋಚನೆ ಮಾಡೋಣ. ಮೊದಲನೇ ಮನುಷ್ಯನಾಗಿರುವ ಆದಮನು ಆ ಒಂದು ಮರದ ಹಣ್ಣನ್ನು ತಿನ್ನುವುದರ ಮೂಲಕವಾಗಿ ಪಾಪ ಮಾಡಿದನು. ಆದರೆ ಕ್ರಿಸ್ತನ ಆ ಒಂದು ದೇಹ ಮತ್ತು ಆತನ ರಕ್ತವನ್ನು ಕುಡಿಯುವುದರ ಮೂಲಕವಾಗಿ ನಾವು ಕೂಡ ಈ ಭೂಮಿ ಮೇಲೆ ಈ ಒಂದು ಇವತ್ತಿನ ದಿನದಲ್ಲಿ ನಮಗೆ ಪಾಪದಲ್ಲಿಂದ ಏನಾಗ್ಲತ್ತದಂದ್ರೆ ಪರಿಹಾರವಾಗ್ತಕ್ಕಂಥದ್ದು. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಪಾಪದಲ್ಲಿಂದ ಪರಿಹಾರವಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಕೊನೆಯದಾಗಿ ಆತನು ಶಿಲುಬೆಯಲ್ಲಿ ಪ್ರಾರ್ಥಿಸಿದ್ದು. ಲೂಕನ ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 46ನೇ ವಚನದಲ್ಲಿ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಅಂತ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳು, ಯೇಸುವಿನ ಒಂದು ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಕ್ಕಂಥ ಟೈಮ್ ಮೊದಲುಗೊಂಡು ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭಿಸಿ ಆತನು ಸಾಯುವವರೆಗೆ ಕೊನೆಯ ಗಳಿಗೆಯಲ್ಲಿ ಶಿಲುಬೆಯಲ್ಲಿ ನೇತಾಡ್ತಕ್ಕಂಥ ಒಂದು ಸಮಯದಲ್ಲಿ ಕೂಡ ಆತನು ಏನು ಮಾಡಿದನಂದ್ರೆ ಪ್ರಾರ್ಥನೆ ಮಾಡಿದ. ನನ್ನಿಂದ ದೇವರ ವಾಕ್ಯ ಕೇಳಿಸಿಕೊಳ್ತಕ್ಕಂಥ ಸಹೋದರ ಸಹೋದರಿಯೇ, ಇವತ್ತಿನ ದಿನದಲ್ಲಿ ನನ್ನ ಜೀವಿತ, ನಿನ್ನ ಜೀವಿತ ಅದು ಪ್ರಾರ್ಥನೆ ಮಾಡ್ತಕ್ಕಂಥ ಜೀವಿತ ಆಗಿರಬೇಕಾಗಿದೆ. ನನ್ನ ದೇವರು, ನನ್ನ ರಕ್ಷಕನು ನಮಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾದರಿಯನ್ನು ತೋರಿಸಿದ್ದಾನೆ. ಆ ಒಂದು ಮೇರೆಗೆ ನಾವು ಕೂಡ ಪ್ರಾರ್ಥನೆ ಮಾಡಿ ಆತನ ಒಂದು ದಾರಿಯಲ್ಲಿ ನಡೆಯೋಣ. ತಪ್ಪದೆ ಈ ಒಂದು ವಿಡಿಯೋ ಏನು ಮಾಡಿರಿ ಅಂದರೆ ಎಲ್ಲರೂ ನೋಡ್ರಿ, ದೇವರಂದ ಆಶೀರ್ವಾದ ಏನು ಮಾಡಿರಿ ಅಂದ ಹೊಂದಿಕೊಳ್ಳ್ರಿ ಅಂತ ನಿಮ್ಮೆಲ್ಲರಿಗೆ ನಾನೇನು ಮಾಡ್ತೀನಿ ಅಂದ್ರೆ ಕೇಳಿಕೊಳ್ತಕ್ಕಂಥವನಾಗಿದ್ದೇನೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್.